ಶೈಲಜಾ ಅಂತ ಸೇಲ್ಸ್ ಗರ್ಲ್. ಊದಿನ ಕಡ್ಡಿ ಮಾರೋರ, ಸೂಪ್ ಮಾರೋರ? ಅಲ್ಲ, ಸ್ಪೆಷಲ್ ಸೆಂಟ್ ಮಾರೋರು. ಸೆಂಟ್ ಮಾರೋರ? ಅದು ನಿಮ್ಮ ಮನೇಲಿ ಹಾಕೊಳ್ಳೋರು ಒಬ್ಬರೇ ಒಬ್ರಿದ್ದಾರೆ. ಕರಿತೀನಿ ತಾಳಿ. ಜಾಜಕ್ಕೆ ಜಾಜಕ್ಕೆ ನಿಮ್ಮ ಹಿಡ್ಕೊಂಡು ಯಾರೋ ಬಂದಿದ್ದಾರೆ, ಬನ್ನಿ ಇಲ್ಲಿ. ನಾನೇ ಜಾಜಿ ಜಂಬಲ್ದಿನಿ, ಮಹಿಳಾ ಸಂಘದ ನಾಯಕಿ, ಸಮಾಜ ಸೇವಕಿ. ಚಂದ ಬೇಕಿತ್ತಾ? ಜಾಜಕ್ಕೆ ಇವರು ಸೇಲ್ಸ್ ಗರ್ಲು, ಸೆಂಟ್ ಮಾರೋರು. ಸೆಂಟ್ ಮಾರೋರಾ? ಪಲ್ಲು, ಇಲ್ಲಿ ನಿನಗೇನೆ ಕೆಲಸ? ಔಟ್. ಟೆಲ್ ಮಿ, ಯಾವ್ಯಾವ ಸೆಂಟ್ ಇದೆ? ನೋಡಿ, ನಾನು ಈ ಸೆಂಟ್ನ ತುಂಬ ದೊಡ್ಡವ್ರಿಗೆ ಮಾರಿದ್ದೀನಿ. ಇದ್ರ ವಿಶೇಷ ಗುಣ ಏನು ಗೊತ್ತಾ? ಇದನ್ನ ಹಾಕೊಂಡ್ರೆ 100ಕ್ಕೆ 100ರಷ್ಟು ವಯ್ಯಾರು ತೋರಿಸ್ತೀರಾ. ನಿಮ್ಗೆ ನಾಚಿಕೆ ಆಗುತ್ತೆ, ಕೆನ್ನೆಲ್ ಗುಳಿ ಬೀಳುತ್ತೆ, ಎಲ್ಲರೂ ಕಣ್ಣಿಗೆ ಹೋಗ್ತೀರಾ. ಕಲರ್ ಕಲರ್ ವಾಟ್ ಕಲರ್? ಹಲೋ, ಎಕ್ಸ್ಕ್ಯೂಸ್ ಮೀ, ಇವಳು ಸೇಲ್ಸ್ ಗರ್ಲು. ನೀವು ಬಾಲ ಬಿಚ್ಚಬೇಡಿ, ತೆಪ್ಪಗೆ ಹೋಗ್ತಾ ಇರಿ. ಆದ್ರೆ ಏನಂತೆ, ಅವ್ರ ಪಾಡಿಗೆ ಅವ್ರು ಸೇಲ್ ಮಾಡ್ಕೊಂಡಿರ್ಲಿ, ನಮ್ಮ ಪಾಡಿಗೆ ಅವ್ರು ಸೈಲೆಂಟ್ ಆಗಿ ಅವ್ರು ನೋಡ್ಕೊಂಡು ಕಾಲ ಕಳೆದ್ಬಿಡ್ತೀವಿ. ಡಿಸ್ಗಸ್ಟಿಂಗ್ ಪೀಪಲ್. ಮನೆಗೆ ಯಾವ್ದಾದ್ರು ಹೆಣ್ಮಕ್ಳು ಬಂದ್ರೆ ಲೈನ್ ಹೊಡೆಗೆ ಕಾಯ್ತಾ ಇರ್ತೀರಲ್ವಾ? ನಿಮಗೆ ಕ್ಷೇಮ ಆಗಲ್ವಾ? ಯಾಕ್ರೆ ಸೇಲ್ ಆಗ್ಬೇಕು? ಇವ್ರನ್ನೇನಾದ್ರೂ ನಾವು ಕರ್ಕೊಂಡು ಬಂದ್ವಾ? ನೀವೇನಾದ್ರೂ ನಮ್ಮಿಂದ ಬಂದ್ರೆ ಅಂದ್ರೆ ನೀವು ತಾನೇ ಕರ್ಕೊಂಡಿರೋದು. ಏನೋ ಮನೆಗೆ ಅತಿಥಿಗಳು ಬಂದಿದ್ದಾರೆ ಅಂತ ಮಾತಾಡ್ಸೋದೇ ತಪ್ಪಾಗೋಗ್ಬಿಡ್ತಪ್ಪ. ಸರಿ ಸರಿ ಸರಿ, ನೀನು ಬೇಗ ಬೇಗ ಎಕ್ಸ್ಪ್ಲೈನ್ ಮಾಡು. ನೋಡಿ, ಎಕ್ಸ್ಪ್ಲೈನ್ ಅನ್ನೋದು ಯಾವತ್ತೂ ನಿಧಾನಕ್ಕೆ ಇರಬೇಕು, ಸ್ವಲ್ಪ ನಿಧಾನಕ್ಕೆ ಮಾಡಿ. ನೋಡಿ, ಈ ಸೆಂಟ್ನ ವಿಶೇಷ ಗುಣ ಏನಂದ್ರೆ ಇದನ್ನ ಹಾಕೊಂಡು ರಸ್ತೆಯಲ್ಲಿ ಹೋದ್ರೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ. ಎಲೆಕ್ಷನ್ ಟೈಮಲ್ಲಿ ಓಟು ಬೀಳುತ್ತಾ? ಕಣ್ಣುಗಳು ಬೀಳುತ್ತೆ ಅಂದ್ಮೇಲೆ ಓಟ್ಗಳು ಬೀಳದೆ ಇರುತ್ತಾ? ರಪ ಅಂತ ಬೀಳುತ್ತೆ. ಅಷ್ಟೇ ಅಲ್ಲ, ಹೆಣ್ಣಿನ ಎಲ್ಲಾ ಗುಣಗಳು ನಿಮಗೆ ಬರುತ್ತೆ. ಸುಮ್ಮನೆ ಇರ್ರೆ, ಸೆಂಟನ್ನ ಮೈ ಮೇಲೆ ಹಾಕೊಳ್ಳೋದ್ರಿಂದ ಹೆಣ್ಣಿನ ಎಲ್ಲಾ ಗುಣಗಳು ಬರುತ್ತೆ ಅನ್ನೋ ಹಾಗಿದ್ದಿದ್ರೆ ನಾನು ಇವ್ರನ್ನ ಮದುವೆ ಆದ ಮಾರನೇ ದಿವಸನೇ ಒಂದು 8 ಬಾಟ್ಲು ಸೆಂಟ್ ತಂದು ಇವ್ರ ಮೈ ಮೇಲೆಲ್ಲ ಹೋಳಿ ಬಣ್ಣ ತರ ಎರಚ್ ಬಿಡ್ತಾ ಇದ್ದೆ. ಹಾಬಿ, ಡೋಂಟ್ ಟಾಕ್ ರಬಿಶ್. ಇದಕ್ಕೆ ಎಷ್ಟಾಗುತ್ತೆ? 10,000. ಜಸ್ಟ್ 10,000. 10,000? ಏನ್ ಯಾ ನಿಮ್ ಮಕ ಮುಚ್ಚ, ಒಳ್ಳೆ ಎಳೆ ಮಕ್ಕಳು ಕುಂಡೆ ಕೂಡ ಇಂಜೆಕ್ಷನ್ ಟೂಬ್ ಇದ್ದಾಗಿದೆ, ಅದಕ್ಕೆ 10,000ನೇನ್ರಿ? ಹಾಬಿ, ಕೇಳಿಸ್ಕೊಂಡ್ರಾ? ನಮಗಿಂತ ವಿಷಯಗಳೆಲ್ಲ ಕೇಳಿಸಲ್ಲ ಕಣ್ರಿ. ನೋಡಿ, ಈ ಸೆಂಟ್ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಇದನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಗಿವ್ ಮಿ 10,000. ನೀವ್ ಏನೇ ತಿಪ್ಪಲಾಗ ಹಾಕಿದ್ರು ನಮ್ಮ ಹತ್ರ ಒಂದು ದಮ್ಮಡಿ ಇಲ್ಲ. ಸರಿ ಬಿಡಿ, ಜಾಯಿಂಟ್ ಅಕೌಂಟಿಂದ 10,000 ನಾನೇ ಡ್ರಾ ಮಾಡ್ತೀನಿ. ಬಿಟ್ಲಾ, 10,000 ರೂಪಾಯಿ ಕೊಟ್ಟು ತಗೊಂಡಿರೋ ಸೆಂಟು ಚೆನ್ನಾಗಿಲ್ಲ ಕಣೋ. ಸ್ಮೆಲ್ ಮಾಡಕ್ ಹೋದ್ರೆ ಸಾಕು ವಾಂತಿ ಬರೋ ಥರ ಆಗುತ್ತೆ. ನಾನೇನಾದ್ರು ಇದನ್ನ ಸ್ಪ್ರೇ ಮಾಡ್ಕೊಂಡಿದ್ದೆ ಆದ್ರೆ ಸ್ಕಿನ್ ಅಲರ್ಜಿ ಶುರು ಆಗ್ಬಿಡುತ್ತೆ. 10,000 ರೂಪಾಯಿ ಕೊಟ್ಟು ತಗೊಂಡಿರೋ ಸೆಂಟನ್ನ ಬಿಸಾಕ್ಬಿಡ್ತೀರಾ? 10,000 ರೂಪಾಯಿ ಕೊಟ್ಟಿರೋ ಸೆಂಟ್ನ ಬಿಸಾಕಕ್ಕಾಗುತ್ತೆನಾ? ಏನೋ ಚೆನ್ನಾಗಿರುತ್ತೆ. ಅಂದಮೇಲೆ ಈ ಸೆಂಟನ್ನ ಈ ತಿಗಣೆ ಓಡ್ಸಕ್ಕೆ, ಜಿಲ್ಲೆ ಓಡ್ಸಕ್ಕೆ, ಸೊಳ್ಳೆ ಓಡ್ಸಕ್ಕೆ ಬಳಸ್ತೀರಾ? ನೋ 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 ನೋ, ಇದಕ್ಕೆ ಮನಿ ಕೊಟ್ಟಿದ್ದು ಹಬಿ. ಹಾಗಾಗಿ ಈ ಸೆಂಟ್ನ ಪೂರ್ತಿ ಅವ್ರಿಗೆ ಸ್ಪ್ರೇ ಮಾಡ್ಬಿಡ್ತೀನಿ. ಆಗ ಹಬಿನ ಲೈನ್ ಹೊಡಕ್ಕೆ ಯಾರು ಬರಲ್ಲ, ಹಬಿ ಯಾರನ್ನೂ ಲೈನ್ ಹೊಡಕ್ಕಾಗಲ್ಲ. ಬಾಲ ಮುದ್ರಕೊಂಡು ಮನೇಲಿ ಬಿದ್ದಿರ್ತಾರೆ. ನಿಮ್ಮ ಮುಂದೆ ಚಾಣಕ್ಯನು ಡೌನ್ ಆಗ್ಬಿಡ್ತಾನೆ. ನೋಡಿ, ಬಾವ ಒಬ್ಬರೇ ಇದ್ದಾರೆ, ತಗೊಂಡೋಗಿ ಈ ಸೆಂಟನ್ನ ಅಷ್ಟು ಅವ್ರ ಮೇಲೆ ಸ್ಪ್ರೇ ಮಾಡ್ಬಿಡಿ. ಸೂಪರ್ ಐಡಿಯಾ. ಬಿಟ್ಲಾ, ನೀನ್ ಗಟ್ಟಿಯಾಗಿ ಹಿಡ್ಕೊ, ಇದರಲ್ಲ ಪೂರ್ತಿ ಸೆಂಟ್ನ ಸ್ಪ್ರೇ ಮಾಡ್ಬಿಡ್ತೀನಿ. ಹಬಿ, ಈ ಸೆಂಟ್ ಬಾಟಲ್ನ ತಗೊಳ್ಳೋದಕ್ಕೆ ನೀವೇ ತಾನೇ ಮನಿ ಕೊಟ್ಟಿದ್ದು? ಮತ್ತಿನ್ನೇನ್ರಿ, ಆ ಬೆರಳು ಗಾತ್ರದ ಉದ್ದದ ಸೆಂಟ್ ಬಾಟ್ಲಿಗೆ 10,000 ರೂಪಾಯಿ ತೆತ್ತಿದ್ದೀನಿ. ನೀವೇ ಇನ್ವೆಸ್ಟ್ ಮಾಡಿರೋ ಸೆಂಟ್ನ ನೀವೇ ಬಳಸಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಏನ್ರಿ ಹೇಳ್ತಾ ಇದ್ರ? ನೀವ್ ಇಷ್ಟಪಡ್ತಾನೆ ತಗೊಂಡಿದ್ದು. ಹಾಗಂತ ಈ ದರಿದ್ರ ಸೆಂಟ್ನ ಹಾಕೊಳ್ಳೋಕೆ ನನಗೆ ತಲೆ ಕೆಟ್ಟಿದ್ಯಾ? ಅದಕ್ಕೆ ಈ ಸೆಂಟ್ನ ಫುಲ್ ನಿಮ್ಗೆ ಸ್ಪ್ರೇ ಮಾಡಿ ಖಾಲಿ ಮಾಡ್ಬಿಡ್ತೀನಿ. ಅದೇ ನಮಗೆ ಸೆಂಟು ಪೆಂಟು ಆಗಲ್ಲ, ದಯವಿಟ್ಟು ನಮ್ಗೆ ಹಾಕ್ಬಿಡಿ, ನೀವೇ ಹಾಕೊಂಡು ಖಾಲಿ ಮಾಡ್ಕೊಳ್ಳಿ. ಸುಮ್ಮನೆ ಇರಿ. ಈ ಬ್ಯಾಡ್ ಸೆಂಟ್ ಸ್ಮೆಲ್ನ ನಮ್ ಕಿಲ್ಲೇ ತಡ್ಕೊಳಕ್ಕಾಗ್ಲಿಲ್ಲ. ಅಬಿಗೆ ಓವರ್ ಡೋಸ್ ಆಗಿದೆಯಲ್ಲ, ಅದಕ್ಕೆ ಮೂರ್ಛೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎದ್ದೇಳ್ತಾರೆ. ಬಾರೋ ಜಾಜಕ್ಕೆ ಅಂತ 10,000 ರೂಪಾಯಿ ಒಂದು ಕತೆ ಕಾಯಿಸ್ಬಿಟ್ರಲ್ಲ. ಏನು ಯಜಮಾನ್ರೆ, ಕೂತ್ ಜಾಗದಲ್ಲೆಲ್ಲ ನಿದ್ದೆ ಮಾಡ್ತಾ ಇದೀರಲ್ಲ, ನಿದ್ದೆ ಮಾಡಕ್ ಬೇರೆ ಜಾಗ ಸಿಗ್ಲಿಲ್ವಾ? ಯಪ್ಪ, ಅದ್ಯಾವ್ದೋ ದರಿದ್ರ ಸೆಂಟ್ ಬೇರೆ ಹಾಕೊಂಡಿದ್ದೀರಾ. ಅಂತ ಸೆಂಟ್ಗಳೆಲ್ಲ ಹಾಕೋಬಾರ್ದು ಅಂತ ನಿಮ್ಗೆ ಗೊತ್ತಾಗಲ್ವಾ? ಈ ಚಂಪಾ, ನೀನ್ ಯಾವಾಗ್ಲೇ ಇಲ್ಲಿಗೆ ಬಂದೆ? ಏನು ಯಜಮಾನ್ರೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಹೀಗೆ ಮಾತಾಡ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ನೀನೇ ಒಂಥರ ಮಾತಾಡ್ತಿದ್ದಿ. ನೀವು ಹೆಂಗಸಿನ ದನಿನಲ್ಲಿ ಮಾತಾಡ್ತಾ ಇದ್ದೀರಾ, ಗಂಡಸಿನ ದನಿನಲ್ಲಿ ಮಾತಾಡಿ. ಸಾಕು ಸುಮ್ಕಿರೆ, ನಾನು ಹುಟ್ಟಾಗ್ಲಿಂದ ಇದೇ ತರ ಮಾತಾಡ್ತಿದ್ದೀನಪ್ಪ. ನೀನೇ ಇವತ್ತು ಯಾಕೋ ಒಂಥರ ಮಾತಾಡ್ತಿದ್ಯಾ. ಹೋಗು, ಒಂದ್ ಬಚ್ಚಿ ತಗೊಂಡ್ ಬಾ, ಇಬ್ರು ಸೇರ್ಕೊಂಡು ಕೊಂಟೆ ಬಿಲ್ಲ ಆಡೋಣ. ಅತ್ತೆ ಸ್ವಲ್ಪ ಬನ್ನಿ ಇಲ್ಲಿ. ಯಾಕೆ ಹೀಗೆ ತಿಳಿಸ್ಕೊತಾ ಇದೀಯಾ? ನಿಮ್ಮ ಮಗ ಏನೋ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಸ್ವಲ್ಪ ನೋಡಿ. ಏನಾಗಿದೆ ನನ್ನ ಮಗನಿಗೆ? ಚೆನ್ನಾಗೇ ಇರೋನಲ್ಲ. ರೆಂಗಮ್ಮ, ಇನ್ನೊಂದ್ಸಲ ಈ ಮಾತನ್ನ ಅವಳಿಗೆ ಹೇಳು. ಯಾಕೋ ಹೀಗೆ ಮಾತಾಡ್ತಾ ಇದೀಯಾ? ನನ್ಗೇನಾಗಿದೆ? ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಲ್ಲ. ನೀನು ಗಂಡುಗಳ ವಂಶದ ಕಟ್ಟ ಕಡೆಯ ತುಂಡು.
ಹೆಣ್ಣಿನ ಧ್ವನಿಲಿ ಮಾತಾಡಿ ಸಾಕು, ಗಂಡಸಿನ ಧ್ವನಿಲಿ ಮಾತಾಡೋ. ರಂಗಮ್ಮ ಅವ್ರ ಜೊತೆ ಸೇರ್ಕೊಂಡು ನೀನು ತಮಾಷೆ ಮಾಡ್ತಿದ್ಯಾ? ಮೊದ್ಲಿಂದನೂ ಮಾತಾಡ್ತಿರೋದು ಹೀಗೇನೆ. ಯಾಕೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ? ಬರೀ ಮಾತಷ್ಟೇ ಅಲ್ಲ ಅತ್ತೆ, ಅವ್ರು ನಡ್ಕೊಳ್ತಾ ಇರೋದು ವಿಚಿತ್ರವಾಗೇ ಇದೆ. ಬೇಕು ಅಂತ ನಮ್ಮನ್ನ ಆಟ ಆಡ್ಸ್ಬೇಕು ಅಂತ ಹೀಗೆ ಮಾಡ್ತಿದಾರೋ ಏನೋ. ಮಗನೇ, ಸರಿಯಾಗಿ ಮಾತಾಡ್ತೀವೋ ಇಲ್ಲ ಎಲ್ಲರೂ ಬಿಡ್ರು. ರಂಗಮ್ಮ ಇನ್ನು 2 ಬಿಟ್ರು ಅಷ್ಟೇನೆ, 4 ಬಿಟ್ರು ಅಷ್ಟೇನೆ, ನಾನು ಮಾತಾಡೋದು ಹೀಗೆ. ಅಣ್ಣ ಏನಾಗಿದೆ ನಿಂಗೆ? ಹುಡುಗಿ ಎಲ್ಲ ಗಂಡಿನ ತರ, ನಡಿಗೆ ಮಾತ್ರ ಹೆಣ್ಣಿನ ತರ ಬದಲಾಗ್ಬಿಟ್ಟಿದೆ. ಸಾಕು ಸುಮ್ಮನೆ ಇರೇ, ನಾನು ನೆಟ್ಟಿಗೆ ಇದ್ದೀನಿ. ನೋಡೋರ್ ಕೊನೆ ಕಾಮಿಡಿ ಅದೇ, ನಾನು ತಾನೇ ಏನ್ ಮಾಡ್ಲಿ? ನಿನ್ನ ನಡೆಗೆ ಧ್ವನಿ ಎಲ್ಲ ಹೆಣ್ಣಿನ ತರ ಬದಲಾಗ್ಬಿಟ್ಟಿದ್ಯಲ್ಲ. ನಾನು ಮುಂಚೆಯಿಂದನೂ ಇರೋದು ಹೀಗೆ, ನೀವೇ ಮಧ್ಯದಲ್ಲಿ ಬದಲಾಗಿರೋದು. ಅಣ್ಣಯ್ಯ, ನಿಂಗೆ ಯಾಕೋ ವಿಪರೀತ ಆಗೋಯ್ತು. ನೋಡ್ದವ್ರು ಏನ್ ತಿಳ್ಕೊತಾರೆ ಅನ್ನೋ ಪರಿಜ್ಞಾನ ಬೇಡ ನಿಂಗೆ. ನೀನು ಗಂಡುಗಲಿ ವಂಶದವನು, ಹೀಗೆಲ್ಲ ಆಡ್ಬಾರ್ದು, ನೆಟ್ಟಿಗೆ ಮಾತಾಡೋ. ನಾನು ನೆಟ್ಟಿಗೆ ಮಾತಾಡ್ತಾ ಇದ್ದೀನಿ, ನೀನೇ ಸೊಟ್ಟ ಪ್ರಶ್ನೆ ಕೇಳ್ತಾ ಇದ್ಯಾ. ಬಾ ಬಿಡುವಾಗಿದ್ರೆ ಕೂತ್ಕೋ, ಇಬ್ರು ಕೂತ್ಕೊಂಡು ಹರಟೆ ಹೊಡೆಯೋಣ. ಏನಪ್ಪ ಬನ್ನಿ ಇಲ್ಲಿ. ಕಲರ್ ವಾಟ್ ಕಲರ್? ಬೇಬಿ ಕಲರ್. ಏನಪ್ಪ ನಮ್ಮ ಅಣ್ಣ ಯಾಕೆ ಈ ತರ ಆಡ್ತಿದ್ದಾನೆ? ಅದನ್ನು ನೀನು ಕೇಳಬಾರ್ದು, ನಾನು ಹೇಳಬಾರ್ದಮ್ಮ. ಬನ್ನಿಪ್ಪ ಇಲ್ಲಿ. ನಾನು ಬರಲ್ಲಮ್ಮ. ಬೇಡ ಬಿಡಿ, ನಾನೇ ಅಲ್ಲಿಗೆ ಬರ್ತೀನಿ. ಅಲ್ಲಮ್ಮ, ಇವ್ರು ಯಾಕೀಗ ಯಾಕಮ್ಮ ಹೊಡೆದೆ? ಮತ್ತೆ ಅದೇನು ಅಂತ ಹೇಳಿಪ್ಪ. ಅದು ಜಾಜಕ್ಕೆ 10,000 ರೂಪಾಯಿ ಕೊಟ್ಟು ಒಂದು ಸೆಂಟ್ ತಗೊಂಡ್ರು. ಅದು ಗಬ್ಬಾಗಿತ್ತು, ಅದನ್ನ ಬಿಸಾಕಕ್ಕೆ ಮನ್ಸು ಬರಲ್ಲ. ಅದನ್ನೆಲ್ಲ ತಗೊಂಬಂದು ಇವ್ರ ಮೇಲೆ ಹಾಕಿದ್ರು. ಆವಾಗಿಂದ ಇವರು ಹೀಗೆ ಆಡ್ತಾ ಇದ್ದಾರೆ. ನೀನು ಅದೆಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ. ಹೇ ಚೀಪ್ ಪೋಲಿ, ಚಡ್ಡಿ ಹಾಕೊಂಡ್ ಬಂದು ನನ್ನ ಮುಂದೆ ನಿಂತಿದ್ಯಲ್ಲ, ನಾಚಿಕೆ ಆಗಲ್ವೇನೋ? ಭುಜದ ಮೇಲೆಲ್ಲ ಕೈ ಹಾಕ್ಬಿಡಿ, ನಂಗೆ ಒಂಥರ ಆಗುತ್ತೆ. ಸಾಕು ಸುಮ್ಕಿರು, ನಿಂಗೆ ಒಂಥರ ಆದ್ರೆ ನನಗಿಲ್ಲಿ 2 ಥರ ಆಗ್ತಾ ಇದೆ. ಏನು ಯಜಮಾನ್ರೆ, ನೀವು ಈ ರೀತಿ ಎಲ್ಲ ನಡ್ಕೋತಾ ಇರೋದು ನಂಗೊಂದು ಚೂರು ಇಷ್ಟ ಆಗ್ತಾ ಇಲ್ಲ. ನೀವ್ ಯಾರು? ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು. ಹೊಡಿರಿ ಆ ಡೈಲಾಗು. ಯಾವ ಡೈಲಾಗೆ? ಆದರೆ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಏ ಪೋಲಿ, ಇಷ್ಟು ಚೆನ್ನಾಗಿ ತೊಡೆ ತೊಡ್ಕೊಂಡ್ಯೋ. ಎಲ್ಲಿ ನೀವು ತೊಡೆ ತಕ್ಕೊಂಡು ಆ ಡೈಲಾಗ್ ಹೇಳ್ಬೇಕಲ್ರಿ. ಹೋಗೋ ಪೋಲಿ, ಗಂಡ್ ಮಕ್ಳು ಡೈಲಾಗ್ ಏನಾದ್ರು ಹೆಣ್ಮಕ್ಳು ಹೇಳ್ತಾರಾ? ಹೇಳಿದೆ ಯಜಮಾನ್ರೆ, ನೀವು ಹೆಣ್ಣಿನ ದನಿನಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅದನ್ನ ನಿಲ್ಸಿ ಗಂಡಿನ ದನಿನಲ್ಲಿ ಮಾತಾಡಿ. ಇಲ್ಲಾಂದ್ರೆ ನಿಮ್ ಮೀಸೆಗೂ ಹೆಣ್ಣಿನ ದನಿಗೂ ಮ್ಯಾಚ್ ಆಗಲ್ಲ. ಹೋಗ್ಲಿ, ನನಗೂ ನಿನಗೂ ಮ್ಯಾಚ್ ಆಗುತ್ತಾ? ನೀವ್ ಹೀಗೆ ಆಡ್ತಾ ಇದ್ರೆ ಅದು ಆಗಲ್ಲ. ಲೇ ಚಂಪಾ, ನಮ್ಮ ಅಣ್ಣ ಈ ತರ ಆಗೋದಕ್ಕೆ ಕಾರಣ ಯಾರು ಅಂತ ಗೊತ್ತೇನೆ? ಯಾರು? ಇಷ್ಟ ಆಯ್ತು, ಅವಾಗಿಂದ ಅಣ್ಣ ಈ ತರ ಆಡ್ತಿದ್ದಾನೆ. ಪದ್ಮಜ ಅವರೇ ನೋಡಿ, ಯಾರೋ ಹುಡುಗಿ ಕೂತಿದ್ದಾಳೆ. ಜಾಜಿ ಅವ್ರ ರಿಲೇಟಿವ್ ಇರಬೇಕು. ಇರ್ಬೇಕು. ಜಾಜಿ ಅವ್ರ ಮಾವನ ಮಗಳು ಊರಿಂದ ಬರ್ತಾಳೆ ಅಂತ ಹೇಳಿದ್ಲು, ಅವಳೇ ಇರ್ಬೇಕು. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸುಂದ್ರಿ ಅಂತ. ನಿಮ್ಮ ಹೆಸರೇನು? ನನ್ನ ಹೆಸರು ಅಸ್ಮಿತಾ. ನನ್ನ ಹೆಸರು ಪದ್ಮಜ ಅಂತ. ಈ ನಿಮ್ಮ ಇಂಪಾದ ದನಿನ ಕೇಳಿಸ್ಕೊತಾ ಇದ್ರೆ ನೀವಿಬ್ರು ಸುಂದರಿಯರು ಅನ್ಸುತ್ತೆ. ನಿಮ್ಮಿಬ್ರಿಗೂ ಒಂದೊಂದು ಮುತ್ತ ಕೊಟ್ಬಿಡ್ಲಾ? ಎಲ್ಲಿ ನಿಮ್ಮ ಮುಖ ತೋರಿಸಿ. ನೋಡ್ಕೊಳ್ರಿ. ಅಸ್ಮಿತಾ ಅಂಡ್ ಪದ್ಮಜ, ವೈ ಆರ್ ಶೌಟಿಂಗ್? ವಾಟ್ ಹ್ಯಾಪನ್? ರೀ ಜಾಜಿ ಅವ್ರೆ, ಏನ್ ಆಯ್ತು ನಿಮ್ಮ ಯಜಮಾನ್ರಿಗೆ? ಅವರ ದಿನಕ್ಕೊಂದು ಡ್ರಾಮಾ ಮಾಡ್ತಾ ಇರ್ತಾರೆ ಬಿಡಿ. ಇದ್ಯಾಕೋ ಡ್ರಾಮಾ ಅನ್ಸ್ತಾ ಇಲ್ಲ. ಅವ್ರ ಧ್ವನಿ ಕೂಡ ಹೆಣ್ಣಿನ ಧ್ವನಿಗೆ ಬದಲಾಗ್ಬಿಟ್ಟಿದೆ. ಅವ್ರಾಗ ಚೇಂಜ್ ಮಾಡ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ಆದ್ರೂ ಅವ್ರ ಮಾತು, ಕತೆ, ಹಾವ ಭಾವ ಒಂಥರ ಮಜಾ ಕೊಡ್ತಾ ಇದೆ ಅಲ್ವಾ? ಹೌದೌದು. ಪಾಂಡ್ರಂಗ ಅವ್ರು ನಮಗ್ ತಮಾಷೆ ಮಾಡಕ್ ಯಾವಾಗ್ಲೂ ಏನಾದ್ರೂ ಮಾಡ್ತಾನೆ ಇರ್ತಾರೆ. ಅಸ್ಮಿತಾ, ನಿಮ್ಮಿಬ್ರಿಗೂ ನಾನು ಇಷ್ಟ ಆದೆ ತಾನೆ? ಮತ್ ಯಾಕೆ ಅಷ್ಟು ದೂರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಬನ್ರಿ ಕೂತ್ಕೊಂಡು ಮಾತಾಡೋಣ. ಅಯ್ಯೋ ಅಮ್ಮ, ಈ ಕಳ್ಳಿ ನೀನ್ ನನ್ ತೊಡೆ ಮೇಲೆ ಕೂತ್ಬಿಟ್ಟಿದ್ಯಾ? ಇಟ್ಸ್ ಓಕೆ. ಹಾಗೆ ವಾಟ್ ಇಸ್ ದಿಸ್? ಇವರಿಬ್ರು ಮಹಿಳಾ ಸಂಘದ ಮೆಂಬರ್ಸ್. ಇವ್ರ ಜೊತೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ರಲ್ಲ, ನಿಮಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವೇನ್ರಿ? ಏನೇಮ್ಮ ಇವಳು ಈ ತರ ಆಡ್ತಾ ಇದ್ದಾಳೆ? ನಾನು ನಿಮ್ಮಿಬ್ರಿಗೂ ಏನ್ ಮಾಡ್ಬಾರ್ದು ಮಾಡ್ದೆ ಅಂತ ಈ ತರ ಎಗರಾಡ್ತಾ ಇದ್ದಾಳೆ. ಹೊಟ್ಟೆಗಿಚ್ಚಿನ ಮೊಟ್ಟೆ ಕೂಡಿ ಇವಳು ಚೆನ್ನಾಗಿಲ್ಲ, ಟೂ ಬಿಟ್ಬಿಡಿ. ಏನಿದೆ, ನನ್ನ ಇಷ್ಟು ದೂರ ಹುಡ್ಕೊಂಡು ಬಂದಿಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕೆ? ನೀವು ಅಷ್ಟು ದೂರದಿಂದ ಬಿಸಿಲಲ್ಲಿ ಹುಡ್ಕೊಂಡು ಬಂದಿದ್ದೀರಲ್ಲ ಅದಕ್ಕೆ. ಆದ್ರೂ ನಿಮ್ ಧ್ವನಿ ಹೆಣ್ಣಿನ ಧ್ವನಿ ತರ ಬದಲಾಗಿದೆಯಲ್ಲ. ಅಸ್ಮಿತಾ, ನಾನು ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ. ನಿನಗೆ ಆ ತರ ಕೇಳಿಸಿದ್ರೆ ನಾನ್ ತಾನೇ ಏನ್ ಮಾಡ್ಲಿ? ಜಾಜಿ ಅವರೇ, ನನ್ಗೆ ಯಾಕೋ ಇವರಲ್ಲೇನೋ ವ್ಯತ್ಯಾಸ ಕಾಣಿಸ್ತಾ ಇದೆ ಅನ್ಸುತ್ತೆ. ಆಕ್ಚುಲಿ ಅದೇನಾಯ್ತು ಅಂದ್ರೆ, ಅದ್ ಏನಾಯ್ತು ಅಂತ ನಾನ್ ಹೇಳ್ತೀನಿ. ಈ ಅಮ್ಮ ಅದ್ಯಾವ್ದೋ ಸೆಂಟ್ ತಗೊಂಡ್ರು, ಅದು ದರಿದ್ರವಾಗಿತ್ತು ಅಂತ ನಮ್ಮ ಯಜಮಾನ್ರ ಮೇಲೆ ಪೂರ್ತಿ ಸುರಿದ್ರು. ಆಗಿಂದ ಅವ್ರಿಗೆ ಹೀಗೆ ಆಡ್ತಿದ್ದಾರೆ. ಸೆಂಟ್ ಮಹತ್ವನ ಇದು? ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೆಂಟು. ಐ ಡೋಂಟ್ ಲೈಕ್ ದಟ್. ತುಂಬಾ ಗಬ್ಬಾಗಿತ್ತು. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹಬ್ಬ ಮೇಲೆ ಸುರಿದೆ. ವೇಸ್ಟ್ ಆಗೋದನ್ನೆಲ್ಲ ನಮ್ಮ ಯಜಮಾನ್ರ ಮೇಲೆ ಸುರಿದು ಬಿಡೋದಾ? ಅವ್ರು ಇರೋದೇ ಅದಕ್ಕೆ ತಾನೆ. ಅಸ್ಮಿತಾ
ಪದ್ಮಜ ಅವರೇ, ಇವತ್ತು ಯಾಕೋ ಏನೋ ಗೊತ್ತಿಲ್ಲ ಕಣ್ರಿ, ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇದೆ. ಬನ್ರೆ ಮಾಲ್ಗೆ ಹೋಗಿ ಯಾವ್ದಾರ ಕನ್ನಡ ಸಿನಿಮಾ ನೋಡ್ಕೊ ಬರೋಣ. ಅವಕಾಶ ಸಿಕ್ಕಿದ್ರೆ ನಾವು ಬಿಡ್ತೀವಾ? ನಡೀರಿ ಹೋಗೋಣ. ಜೈ, ನೀವಿಬ್ರು ಏನಾರು ಹಬಿನ ಕರ್ಕೊಂಡು ಹೋದ್ರೆ ನಾನ್ ಸುಮ್ನೆ ಇರಲ್ಲ. ನೀನ್ ಬರ್ತೀಯೇನೆ ಜಾಜಿ? ಜಾಜಿ ಅಂತ ಏಕೋಜದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಹೆಸರಿಟ್ ಕರೆದ್ರೆ ಆಯಮ್ಮ ಯಾಕೆ ಆ ಥರ ಉರ್ದು ಬೀಳ್ತಾರೆ? ನೀನು ಬರಲ್ಲ ಅಂತೀಯ, ಹೋಗೋರ್ನೂ ಬಿಡಲ್ಲ ಅಂತೀಯ. ಹಾಗಿದ್ರೆ ನಾನ್ ತಾನೇ ಯಾರ ಜೊತೆ ಹೋಗ್ಲಿ? ಏನೋ ಅವಳ ಜೊತೆ ನಾ ಹೋಗ್ಲಿ? ನೀವ್ ಈ ರೀತಿ ಬರೋದಾದ್ರೆ ನನ್ ಜೊತೆನೂ ಬೇಡಪ್ಪ. ನಿನ್ ಜೊತೆ ಯಾವನ್ ಬರ್ತಾನೆ ಡೊಮ್ಮಿ? ಬೇಜಾರ್ ಮಾಡ್ಕೊಂಬೇಡಿ, ನಾನ್ ಕರ್ಕೊಂಡು ಹೋಗ್ತೀನಿ. ಪದ್ಮಜ, ನೀವು ಗಾಬರಿ ಆಗ್ಬೇಡಿ, ನಾನು ಜೊತೆಲಿ ಹೋಗ್ತೀನಿ. ಏನಮ್ಮ ಜಾತಿ, ನಿನ್ನ ಗಂಡನ ನನ್ನ ಸ್ನೇಹಿತೆಯರ ಜೊತೆ ಕಳಿಸಿದ್ಯಲ್ಲ, ಇದು ಸರಿನಾ? ಅವ್ರಾಗ ಅವರೇ ಕರ್ಕೊಂಡು ಹೋದ್ರೆ ನಾನೇನ್ ಮಾಡಕ್ಕಾಗತ್ತೆ ಅತ್ತೆ? ಅವನು ಕಳ್ಕೊಂಡು ಹೋದ್ರು ಅಂತ ನೀನ್ ಕಳಿಸ್ಬಿಡೋದಾ? ಗಂಟೆ 9 ಆಯ್ತು, ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ ಅನ್ನೋ ಯೋಚನೆ ಮಾತ್ರ ಮಾಡಬಾರ್ದಾ? ಎಲ್ಗೋ ಹೋಗಿರ್ತಾರೆ, ಬರ್ತಾರೆ ಬಿಡಿ. ಗಂಡನ ಬೆಲೆ ಗೊತ್ತಿದ್ದಿದ್ದೆ ನೀನ್ ಹೀಗೆಲ್ಲ ಮಾತಾಡ್ತಿರ್ಲಿಲ್ಲ. ನಿನ್ನಂಥವ್ಳು ಯಾಕೆ ಬೇಕಿತ್ತು ಗಂಡ? ಒಂದು ಕೋತಿ ಮನೆ ತಂದು ಸಾಕು. ಅತ್ತೆ, ನಿಮ್ ಮಗ ತರ್ಲೆ ಮಾಡೋದಕ್ಕೆ ನನ್ನನ್ ಸ್ಕೋಲ್ಡ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಹಾಳಾಗ್ ಹೋಗ್ಲಿ, ಎಲ್ಲಿದ್ದಾನೆ ಅಂತ ಫೋನ್ ಆದ್ರೂ ಮಾಡಿ ವಿಚಾರಿಸಮ್ಮ. ಇರಿಟೇಟಿಂಗ್ ಪೀಪಲ್. ಹಬಿ, ಎಲ್ರಿ ಇದ್ದೀರಾ? Oh my God, ನಂದಿ ಬೆಟ್ಟದಲ್ಲಿದ್ದೀರಾ? What are you doing? ಅವರಿಬ್ರು ನಿಮ್ಮ ಜೊತೆ ಇಷ್ಟೊತ್ತಲ್ಲಿ ನಂದಿ ಬೆಟ್ಟದಲ್ಲಿದ್ದಾರಾ? ಏನ್ರಿ ಮಾಡ್ತಾ ಇದ್ದೀರಾ? ಅದು ಹೀಗೆ ಟೈಮ್ ಪಾಸು. ಇದೊಂಥರ ಜಾಲಿ ಟ್ರಿಪ್ಪು. ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಜಾತಿ, ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅಭಿ, ಈಗಿಂದೀಗ್ಲೇ ಮನೆಗೆ ಬರ್ಬೇಕು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಕಮ್ ಸೂನ್. ಡಿಸ್ಗಸ್ಟಿಂಗ್ ಪೀಪಲ್. ಏನಾಯ್ತು ಜಾಜತ್ಗೆ? ನಿಮ್ಮಣ್ಣ ಮಹಿಳಾ ಸಂಘದವ್ರ ಜೊತೆ ನಂದಿ ಬೆಟ್ಟದಲ್ಲಿ ಇಷ್ಟೊತ್ತಲ್ಲಿ ಟಾಕಿಂಗು ಚಾಟಿಂಗು ಮಾಡ್ತಾ ಇದಾರೆ. ಮನೆಗೆ ಬರ್ಲಿ, ಸರಿಯಾಗಿ ಬೆಂಡೆ. ಸಾರಿ, ನಿಮ್ಮೆಲ್ರೂ ತುಂಬಾ ಕಾಯಿಸ್ಬಿಟ್ಟೆ. ಮೈ ಗಾಡ್, ಎಷ್ಟೇ ಸುಳ್ಳು ಹೇಳ್ತೀರಾ? ನಂದಿ ಬೆಟ್ಟದಿಂದ ಇಷ್ಟು ಬೇಗ ಮನೆಗೆ ಬರಕ್ಕಾಗತ್ತಾ? ಅದು ನಿಮ್ಮೆಲ್ರಿಗೂ ಜೋಕೋಣ ಅಂತ ಮಾಡ್ದೆ. ಹೇಗ್ ಮಾಡ್ದೆ? ಚೆನ್ನಾಗ್ ಮಾಡದ್ನಾ? ಇಷ್ಟು ಡ್ರಾಮಾ ಮಾಡ್ತೀರಾ? ಇವತ್ತು ನಿಮ್ಗೊಂದು ಗತಿ ಕಾಣಿಸ್ತೀನಿ. ನಡ್ರಿ. ಅಯ್ಯೋ ಜಾಜಿ, ಬಿಡಿ ನನ್ನ. ತೋಚಿ ಆಗ್ತಿದೆ, ಬಿಡಿ ನನ್ನ. ಬಾವುನ್ ಚೆನ್ನಾಗಿ ಚಾರ್ಜ್ ಮಾಡಿ. ಈಗ ನಮ್ಮ ಬಾವುನ್ಗೆ ಕಾದಿದೆ. ಕಾದಿರೋದು ನನ್ನ ಮಗನ್ಗಲ್ಲ, ನನ್ನ ಸೊಸೆಗೆ. ಸ್ವಲ್ಪ ನಾನು ಹಾಗಿಂದ ನೋಡ್ತಾ ಇದ್ದೀನಿ. ಮೇಲ್ ನೋಡೋದು ಕೈ ಹಿಸುಕೊಳ್ಳೋದು, ಮೇಲ್ ನೋಡೋದು ಕೈ ಹಿಸುಕೊಳ್ಳೋದು. ಯಾಕೆ? ನಿಮ್ ಮಗನ ನಿಮ್ ಸೊಸೆ ರೂಮ್ ಕರ್ಕೊಂಡೋಗಿ ಎಷ್ಟೊತ್ತಾಯ್ತು? ಗಂಡ ಹೆಂಡತಿ ಏನೋ ಗುಟ್ಟಾಗಿ ಮಾತಾಡೋದಿರುತ್ತೆ, ಅದಕ್ಕೆ ಯಾಕೆ ನೀನು ಗುಳಿದು ಬಿದ್ದು ಸಾಯ್ತೀಯ? ಇಷ್ಟೊತ್ತವರೆಗೂ ಮಾತಾಡುವಂಥದ್ದು ಏನಿರುತ್ತೆ? ಅದನ್ನ ನಾನು ಹೇಗೆ ಹೇಳಿ? ತೊಟ್ಟು ಕಟ್ಟೋ ಬಗ್ಗೆ ಮಾತಾಡ್ತಿರ್ಬಹುದು. ತೊಟ್ಲು ಕಟ್ಟೋ ನಿಮ್ ಸೊಸೆ ಮುಖ ನನ್ನ ನೆಟ್ಟಿಗೆ ನೋಡಿದೀರಾ? ನೀನ್ ಯಾಕೆ ಮೂತಿನ ಸೊಟ್ಟಿಗೆ ಮಾಡ್ಕೊಂಡಿದೀಯಾ? ಮತ್ತಿನ್ನೇನತ್ತೆ, ಯಜಮಾನ್ರು ಅಡ್ಗೆ ಮನೆಗೆ ಬಂದ್ರು ಇಷ್ಟೊತ್ತು ಇರಲ್ಲ. ಬರ್ತಾರೆ, ಕೆನೆ ಕಾಫಿ ಕುಡ್ಕೊಂಡು ಹೊಟ್ಟೋಗ್ತಾರೆ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಇದ್ ಯಾವ ನ್ಯಾಯ ಅಂತೀನಿ? ನ್ಯಾಯ ಅನ್ಯಾಯದ ಬಗ್ಗೆ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಈ ಮನೆಗೆ ಒಂದು ಮೊಮ್ಮಗು ಬಂದ್ರೆ ನನಗಷ್ಟೇ ಸಾಕು. ಏನಮ್ಮ, ನನ್ನ ಮಗ ನಿನ್ನ ಪ್ರೀತಿ ಮಾಡ್ದ ಅಂತ ಹೀಗೆ ಕಿರಿಚ್ಕೊಂಡು ಬಂದ್ರೆ ಏನ್ ಚೆನ್ನಾಗಿರುತ್ತೆ. ಹೋಗಮ್ಮ, ನೀನು ಹೋಗು. ಅತ್ತೆ, ಡೋಂಟ್ ಟಾಕ್ ರಬಿಶ್. ಯಾಕಕ್ಕೆ ಏನಾಯ್ತು? ನಮ್ಮ ಅಣ್ಣಯ್ಯ ನಿಮ್ಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ನಾ? ಜಾಜತ್ಗೆ ನೀವು ಒಂದು ಮಾತು ಬಿಟ್ಲ ಅಂತ ಕೂಗಿ 200 ರೂಪಾಯಿ ಬಿಸಾಕಿದ್ರೆ ನಾನು ಬಂದು ನಿಮ್ ಜಗಳ ಬಿಡಿಸ್ತಿರ್ಲಿಲ್ವೇ? ಬಿಟ್ಲ, ಜಸ್ಟ್ ಶಟ್ ಯುವರ್ ಮೌತ್. ವಿಷಯ ಅದೆಲ್ಲ ಕಣೋ. ಮತ್ತಿನ್ನೇನು? ಆಕ್ಚುಲಿ ಹಬಿ ಲೇಡಿ ತರ ಬಿಹೇವ್ ಮಾಡ್ತಾ ಇದಾರೆ. ಫುಲ್ ಲೇಡಿನೇ ಆಗ್ಬಿಟ್ಟಿದ್ದಾರೆ. ನಮ್ಮ ಬಾವ ಬೆಡ್ರೂಮ್ ಅಲ್ಲೂ ಲೇಡಿ ತರ ಬಿಹೇವ್ ಮಾಡ್ತಿದಾರ. ಹೂ ಕಣೋ, ನಾನು ಅವ್ರನ್ನ ಟೆಸ್ಟ್ ಮಾಡೋಣ ಅಂತ ಅವ್ರ ಹೆಗಲ್ ಮೇಲೆ ಕೈ ಹಾಕಿ ಕೆನ್ನೆಗಿಂಡೆ. ಆಗ ಅವರು ಛೀ ಹೋಗಿ ನನ್ಗೆ ನಾಚಿಕೆ ಆಗುತ್ತೆ ಅಂತ ಅಂದ್ಬಿಟ್ರು. ಅಬ್ಬಾ ಸದ್ಯ ನನ್ಗೆ ಈಗ ಸಮಾಧಾನ ಆಯ್ತು. ಅವ್ರ ಪಾಡಿಗೆ ಅವ್ರಿದ್ರು, ಅದ್ಯಾವ್ದೋ ದರಿದ್ರ ಸೆಂಟ್ ಅವ್ರ ಮೇಲೆ ಸುರಿದು ಅವ್ರನ್ನ ಈ ಲೆವೆಲ್ಗೆ ತಂದಿದ್ರಲ್ಲ, ನೀವು ಮಾಡಿದ್ ಸರಿಯಾ? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಹೆಣ್ಣನಾಗ್ಬಿಟ್ಟ ಅಂತ 4 ಜನಕ್ಕೆ ಗೊತ್ತಾಗ್ರೆ ರಸ್ತೆಯಲ್ಲಿ ನಾನು ತಲೆ ಎತ್ಕೊಂಡು ಹ್ಯಾಕ್ ತಿರುಗಾಡ್ಲಿ? ನನ್ನ ಮಗನ ಈ ಸ್ಥಿತಿಗೆ ಕಾರಣ ನೀನು. ನಿನ್ನ ಸುಮ್ಮನೆ ಬಿಡಲ್ಲ. ಅಷ್ಟದ ಮೇಲಿರೋ ಗಂಡುಗಲಿ ವಂಶದ ಕಟ್ಟನ ತಂದು ನಿನ್ನ ಜುಟ್ಟನ್ನ ಕತ್ತರಿಸ್ಬಿಡ್ತೀನಿ.
ಅತ್ತವ್ರೆ ನೀವು ರೊಚ್ಚಿಗೆ ಹೇಳ್ಬೇಡಿ. ಹೇಗಾದ್ರೂ ಮಾಡಿ ನಿಮ್ಮ ಮಗನ ಗಂಡಸು ಅಂತ ನಾವು ಪ್ರೂವ್ ಮಾಡ್ತೀವಿ. ಹೇಗಪ್ಪ ಪ್ರೂವ್ ಮಾಡ್ತೀರಾ? ಇಷ್ಟಕ್ಕೆಲ್ಲ ಕಾರಣ ಸೆಂಟ್ ತಾನೆ. ಆ ಸೇಲ್ಸ್ಗಳನ್ನ ಪತ್ತೆ ಮಾಡಿ ಸೊಟ್ಟಿಗಿರೋ ನಿಮ್ಮ ಮಗನ ನೆಟ್ಟಿಗೆ ಮಾಡ್ತೀನಿ. ಅಯ್ಯೋ, ಈ ನನ್ನ ಮಗ ನಲಿತಾ ಇರೋದು ನುರಿತಾ ಇರೋದು ನೋಡಿದ್ರೆ ಹೆಣ್ಣು ಮಗಳಾಗಿ ಹುಟ್ಟಿದ್ದಿದ್ದೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಮ್ಮ, ನಾನು ಅಣ್ಣ ಅಂತ ಕರೀಲೋ ಅಕ್ಕ ಅಂತ ಕರೀಲೋ? ಏನು ಅಂತ ಕಲಿಬೇಕು ಅಂತ ಗೊತ್ತಾಗ್ತಿಲ್ವೇ? ಇವ್ನ ಹೆಂಡತಿ ಇವನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವನಿಗೆ ಈ ಗತಿ ಬಲ್ತಿತ್ತ? ಎಲ್ಲ ನನ್ನ ಕಲ್ಮ. ಪಾಂಡ್ರಂಗ್ ಅವ್ರೆ, ನೀವು ಹೇಳ್ದಾಗೆ ಬಟ್ಟೆಗಳು ತಗೊಂಬಂದಿದ್ದೀನಿ, ಹಾಕೊಳ್ಳಿ. ಥ್ಯಾಂಕ್ಸ್ ಕಣೇಮ್ಮ. ಇಲ್ಲ ನನ್ನ ಸೈಜ್ ತಂದಿದ್ಯಾ ತಾನೇ? ಹೌದೌದು, ಎಲ್ಲ ನಿಮ್ಮ ಸೈಜೆ. ಎಲ್ಲೋ ಡಡ್ಡಿ ಬೆಲ್ಲೋ. ಅಸ್ಮಿತಾ, ವಾಟ್ ಹ್ಯಾಪನ್ ಟು ಯು? ಆರ್ ಯು ಮ್ಯಾಡ್? ಹೋಗಿ ನನ್ನ ಹಬ್ಬಿಗೆ ನಿನ್ ಬಟ್ಟೆಗಳನ್ನ ತಂದ್ಕೊಟ್ಟಿದ್ದಿಲ್ಲ, ನಿನಗೆ ಕ್ಷೇಮ ಆಗಲ್ವಾ? ಅಯ್ಯೋ, ಅವರೇ ಹೇಳಿದ್ದು, ಬರ್ತಾ ಬರ್ತಾ ದಪ್ಪ ಆಗ್ತಾ ಇದೆಯಾ, ಸಣ್ಣ ಇದ್ದಾಗ ಹಾಕೊಳ್ತಾ ಇದ್ದ ಬಟ್ಟೆಗಳು ಹೇಗಿದ್ರು ನಿನ್ಗೆ ಆಗಲ್ಲ, ಜಿರಳೆ ಪಾಲ್ ಮಾಡೋದು ಬೇಡ, ತಂದ್ಕೊಡು, ನಾನು ಹಾಕೋತೀನಿ ಅಂದ್ರು, ಅದಕ್ಕೆ ತಂದ್ಕೊಟ್ಟೆ. ಅದಕ್ಕೆ ಅಂತ ಓಲ್ಡ್ ಬಟ್ಟೆ ತಂದ್ಕೊಡೋದಾ? ರೀ, ಈಗ ಇವರು ಹಳೆ ಬಟ್ಟೆ ತಂದ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಹಾಕೊಂಡು ಅಭ್ಯಾಸ ಮಾಡ್ಕೋತೀನಿ. ಮುಂದಿನ ವರ್ಷ ನನ್ನ ಬರ್ಡೇಗೆ ಹೊಸ ಡ್ರೆಸ್ ತಂದ್ಕೊಡ್ತಾರೆ ಅಲ್ವೇನೆ ಅಸ್ಮಿತಾ? ನಾನು ಈಗಲೇ ಹೋಗಿ ಇದನ್ನೆಲ್ಲ ಟ್ರೈ ಮಾಡ್ಬಿಡ್ತೀನಪ್ಪ. ಏನು ಯಜಮಾನ್ರೆ, ಹೆಣ್ಮಕ್ಳು ಬಟ್ಟೆ ಹಾಕೊಳ್ಳೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ. ಬನ್ನಿ, ನಾನು ನಿಮ್ಗೆ ರೆಡಿ ಮಾಡಿಸ್ತೀನಿ. ಯಾವಾಗ್ಲೂ ಹಿಂದೆನೆ ಬಾ. ಮುಗೀತು ಕತೆ. ಅಣ್ಣ ಹಿಂಗ್ ಬಟ್ಟೆ ಹಾಕೋದಕ್ಕೆ ಅಂತ ಚಂಪ ಎಳ್ಕೊಂಡು ಹೋಗ್ತಾ ಇದ್ರು, ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ನೀವು. ಇದೆಲ್ಲ ಚೆನ್ನಾಗಿ ಕಾಣುತ್ತಾ? ಲೇ, ಆಕ್ಚುಲಿ ಹಬೀಗ ಫುಲ್ ಲೇಡಿ ಆಗ್ಬಿಟ್ಟಿರೋದ್ರಿಂದ ಚಂಪಾ ಬೇಕಾದ್ರೆ ಡ್ರೆಸ್ ಮಾಡಿಸ್ಲಿ, ನೀನ್ ಬೇಕಾದ್ರೆ ಡ್ರೆಸ್ ಮಾಡಿಸು. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಪಾಂಡ್ರಂಗ್ ಅವ್ರೆ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ ಕಣ್ಣೆ ದೃಷ್ಟಿ ಆಗುತ್ತೆ ಅನ್ಸುತ್ತೆ. ನೀವು ಈ ಡ್ರೆಸ್ ಅಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನ ಹಾಗೆ ತಪ್ಪಿಕೊಂಡು ಮುತ್ಕೊಳ್ಳ ಅನ್ಸುತ್ತೆ. ಹಾಗೆ ಮಾತ್ರ ಮಾಡಕ್ ಹೋಗ್ಬಿಡ್ರಿ. ಯಾಕೆ? ಆಮೇಲೆ ನೀವು ನನ್ನ ಕಿನೆಗೆ ಮುತ್ಕೊಡೋ ನೆತ್ತಲ್ಲಿ ಕಚ್ಬಿಟ್ರಿ. ಹೋಗಿಪ್ಪ. ಸರಿ, ನಾನು ನಿಮ್ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳ. ಅಷ್ಟೇ ತಾನೇ, ಅದಕ್ಕೆ ಅಂತಿ ಬನ್ನಿ. ಪದ್ಮಚಾರಕ್ಕೆ ನನ್ಗೊಂದು ಫೋಟೋ ತೆಗೀರಿ. ಏನ್ರಿ ಅಮ್ಮ, ಎಲ್ಲ ಬರೀ ನೀವೇ ಫೋಟೋ ತೆಕ್ಕೋತಾ ಇದೀರಾ. ನಂದು ನಮ್ಮ ಮಮ್ಮಿದು ಒಂದು ಫೋಟೋ ತೆಕ್ಕೊಡ್ರೆ. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ನಿಮ್ ಜೊತೆ ಫೋಟೋ ತೆಗೆಸ್ಕೊಳ್ಳಲ್ಲ. ನಾನು ಅಷ್ಟೇನೆ, ಈ ಬೀದಿ ನಾಯಿಗಳ ಜೊತೆ ಯಾವುದೇ ಕಾರಣಕ್ಕೂ ಫೋಟೋ ತೆಗೆಸ್ಕೊಳ್ಳಲ್ಲ. ಬಾಮಮ್ಮ. ಅಮ್ಮ, ಮಮ್ಮಿ ನಗಿ, ನೀನ್ ಯಜಮಾನ ನೆನ್ಸ್ಕೋ. ನಗ್ತಿ ಇಲ್ವೋ ಕೆನೆ ಕಚ್ಬಿಡ್ಲೋ. ಥ್ಯಾಂಕ್ಸಾ. ಪಾಂಡ್ರಂಗ್ ಅವ್ರಿಗೆ ತುಂಬಾ ದೃಷ್ಟಿ ಆಗಿದೆ, ಆಮೇಲೆ ದೃಷ್ಟಿ ತೆಗೆದ್ಬಿಡಿ. ಏನೋ ಯಜಮಾನ್ರೆ, ಇನ್ಮೇಲಿಂದ ನಾನೇ ನಿಮಗೆ ಡ್ರೆಸ್ ಚೇಂಜ್ ಮಾಡಿಸ್ತೀನಿ. ಜಾಜಕ್ಕೆ ಆ ಸೆಂಟ್ ಮಾರೋ ಹುಡುಗಿನ ಪತ್ತೆ ಹಚ್ಚದೆ ಅವಳು ಬೇಕು ಅಂತ ನಿಮಗೆ ಸೆಂಟನ್ನ ಮಾರಿ ಬಾವನ್ನ ಹುಡುಗಿ ಆಗೋ ಹಾಗೆ ಮಾಡಿದಾಳೆ. ಅಪ್ಪಿ ತಪ್ಪಿ ನೀವೇನಾರು ಆ ಸೆಂಟನ್ನ ಹಾಕೊಂಡ್ಬಿಟ್ಟಿದ್ರೆ ನೀವು ಹುಡುಗ ಆಗ್ಬಿಡ್ತಿದ್ರು ಏನೋ. ಈಗ ಹಬಿನ ನಾರ್ಮಲ್ ಮಾಡೋದು ಹೇಗೆ? ಅದಕ್ಕೂ ಒಂದು ಸೆಂಟ್ ಇದೆ ಅಂತೆ. ಅದನ್ನ ಬಾವನ ಮೇಲೆ ಸ್ಪ್ರೇ ಮಾಡಿದ್ರೆ ಅವರು ನಾರ್ಮಲ್ ಆಗ್ಬಿಡ್ತಾರಂತೆ. ಮತ್ತೆ ಆ ಹುಡುಗಿನ ಕರ್ಕೊಂಡ್ ಬರ್ಬೇಕಿತ್ತು. ಬಿಡ್ತೀನ, ಕರ್ಕೊಂಡ್ ಬಂದಿದ್ದೀನಿ. ಅಯ್ಯ ಬಾಮ್ಮ ಇಲ್ಲಿ. ಹೇಳಿ ಮೇಡಮ್. ಎಂತ ಮನೆ ಹಾಳೇನೆ ನೀನು. ಹೋಗಿ ಆ ದರಿದ್ರ ಸೆಂಟ್ನ ನನಗ್ ಮಾರಿದ್ಯಲ್ಲ. ನೋಡಿ ಮೇಡಮ್, ನನಗ್ ಬೈಬೇಡಿ. ಇತ್ತೀಚೆಗೆ ಹುಡುಗರು ಹುಡುಗಿ ತರ ಬಿಹೇವ್ ಮಾಡ್ಬೇಕು ಅನ್ಕೋತಾರೆ, ಹುಡುಗಿಯರು ಹುಡುಗರ ತರ ಬಿಹೇವ್ ಮಾಡ್ಬೇಕು ಅಂತಾರೆ. ಅಂತವ್ರಿಗೆ ಅನುಕೂಲ ಆಗ್ಲಿ ಅಂತ ನಮ್ಮ ಕಂಪನಿಯವರು ಸೆಂಟ್ ಬಿಟ್ಟಿದ್ದಾರೆ. ಹೌದು ಜಾಜಕ್ಕೆ, ಇತ್ತೀಚೆಗೆ ಯೂನಿಸೆಕ್ಸ್ ಬಟ್ಟೆ ಬಂದಿದೆ. ಅದನ್ನ ಹುಡುಗರು ಹಾಕೋಬಹುದು, ಹುಡುಗಿರು ಹಾಕೋಬಹುದು. ಅವ್ರಿಗೆ ಖುಷಿ ಸಿಗ್ಲಿ ಅಂತಾನೆ ಅವ್ರು ಕೊಂಡ್ಕೋತಾರೆ. ನಿಮ್ಗೂ ಅಂತದೇ ಬೇಕೇನೋ ಅಂತ ನಾನ್ ಸೇಲ್ ಮಾಡಿದೆ, ಅದ್ರಲ್ಲಿ ನಂದೇನ್ ತಪ್ಪು? ಆ ದರಿದ್ರ ಸೆಂಟ್ನ ಯೂಸ್ ಮಾಡಿ ನನ್ನ ಅಭಿ ಹುಡುಗಿ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಈಗ ಅವರು ನಾರ್ಮಲ್ ಆಗ್ಬೇಕಲ್ಲ, ಏನ್ ಮಾಡೋದು? ಅದಕ್ಕೂ ಒಂದು ಸೆಂಟ್ ಇದೆ, 10,000 ರೂಪಾಯಿ ಕೊಟ್ರೆ ಕೊಡ್ತೀನಿ. ಬಿಟ್ಲಾ, ಹೋಗಿ ಅಭಿನ ಕರ್ಕೊಂಡ್ ಬರ. ಹೋಗು. ಅಲ್ಲ, ಆ ದರಿದ್ರ ಸೆಂಟ್ ಮಾರೋದಕ್ಕೆ ನಿನಗೆ ಬೇರೆ ಯಾರು ಸಿಗ್ಲಿಲ್ವಾ? ನಾನೇ ಸಿಗ್ಬೇಕಿತ್ತ? ನೋಡಿ, ಹೇಳಿ ಕೇಳಿ ನಾವು ಸೇಲ್ಸ್ ಗರ್ಲ್ಸ್. ನಮ್ಮ ಕಂಪನಿ ಪ್ರಾಡಕ್ಟ್ ಮೂವ್ ಆಗೋದೇ ನಮ್ಗೆ ಮುಖ್ಯ. ಹಿಂದೆ ಮುಂದೆ ವಿಚಾರಿಸ್ತಾ ನೀವು ತಗೊಂಡಿರೋದು ನಿಮ್ ತಪ್ಪು. ಬಿಡು ಅಪ್ಪ ಪೋಲಿ, ಬೀದಿ ಕಾಮಣ್ಣ, ನೀನ್ ಬಿಡ್ಲಿಲ್ಲ ಅಂದ್ರೆ ನಮ್ ಚಿಕ್ಕಪ್ಪ ಹೇಳಿ ಚಪ್ಪಲಿ ಹೊಡ್ಸ್ಬಿಡ್ತೀನಿ ನೋಡು. ಬಿಡು. ಏನ್ರಿ ಇವನು ಒಬ್ಬ ಹುಡುಗಿ
ಹುಡುಗಿ ಕೈ ಹಿಡ್ಕೊಂಡು ಈ ತರ ಹಾರ್ಷಾಗಿ ಹೇಳ್ಕೊಂಡ್ ಬರ್ತಾನಲ್ಲ ಇವ್ರ ಪಪ್ಪ ಇವ್ರ ಮಮ್ಮಿ ಇವ್ನಿಗೇನು ಸಂಸ್ಕಾರ ಕಲ್ಸ್ಕೊಟ್ಟೆ ಇಲ್ವಾ ಅಂತ. ಕೂತ್ಕೊಳ್ರಿ. ಅಭಿ ಈಗ ನೀವು ನಾರ್ಮಲ್ ಆಗೋದಕ್ಕೆ ಒಂದು ಸೆಂಟ್ ಇದೆ, ಅದಕ್ಕೆ 10,000 ರೂಪಾಯಿ ಆಗುತ್ತೆ, ಕೊಡಿ. ಹೋಗ್ರಿ ರೀ, ನಾನು ನಾರ್ಮಲ್ ಆಗೇ ಇದ್ದೀನಿ. ನಂಗೆ ಯಾವ ಪರ್ಫ್ಯೂಮು ಬೇಡ, ಸೆಂಟು ಬೇಡ. ಬೇಕಾದ್ರೆ ನೀವೇ ತಗೊಂಡು ಹೊಡ್ಕೊಳ್ಳಿ. ಈಗೇನು ಮನೆಗೆ ಕೊಡ್ತಿರೋ ಇಲ್ವೋ? ರೀ ಹೆಣ್ಣಿಂಗ್ಸತ್ರ ಮನೆ ಎಲ್ಲಿಂದ ರೀ ಬರ್ಬೇಕು? ಸರಿ ಬಿಡಿ, ನಾನೇ ತರ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ. ದಿನಕ್ಕೊಂದೊಂದು ಅವತಾರ ಆಗ್ತಿತ್ತಿರಲ್ಲ, ನಿಮ್ಗೆ ಏನ್ ಅನ್ಸಲ್ವಾ ಅಂತ. ನಮ್ಮ ಜಾಜಿತ್ಕಿನೂ ಹಾಕ್ತಿರೋಂಥ ಬಟ್ಟೆ ಹಾಕ್ತಿರಲ್ರಿ. ಅಯ್ಯೋ, ಮಸಾಲೆ ದೋಸೆ ತಿನ್ನೋಣಂತ ಮಸಾಲೆ ದೋಸೆ ಹೋಟ್ಲಿಗೆ ಹೋದ್ರೆ ಆ ಬಟ್ಟ ಕೇಳ್ತಿದ್ದ, ಏನು ಗಂಡುಗಳ ಜೊತೆ ಕಟ್ಟೆ ಕಡೆ ಎತ್ತುಂಡು ಹೆಣ್ಣಿಗೆ ತರ ಆಡ್ತಾನಂತೆ ಅಂತ. ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಈ ಶಿಖಂಡಿ, ನಿನ್ ಮಾನ ಮರ್ಯಾದೆ ಹರಾಜಾದ್ರೆ ನೀನ್ ಈ ಮನೇಲಿ ಇರ್ಲೇಬೇಡ. ಈ ಮನೆ ಬಿಟ್ಟು ಹೋಗ್ಬಿಡು. Take this 10,000. Give me cent. ತಗೊಳ್ಳಿ, ಈ ಸೆಂಟ್ನ ಮೈ ತುಂಬಾ ಹಾಕಿ, ಆಗ ಸರಿ ಹೋಗ್ತಾರೆ. ಅಯ್ಯೋ ಅದನ್ನ ಹಾಕ್ಬಿಡ್ರಿ. ಸೆಂಟ್ ಅಂದ್ರೆ ನಂಗೆ ಒಂಥರ ಅಲರ್ಜಿ. ಅಯ್ಯೋ ಹಾಕ್ಬಿಡ್ರಿ ಪ್ಲೀಸ್ ರೀ, ಹಾಕ್ಬಿಡ್ರಿ. ಅಯ್ಯೋ ಅಯ್ಯೋ ಹಾಕ್ಬಿಡ್ರಿ. ಅಯ್ಯೋ ಅಭಿ, ಆರ್ ಯು ಓಕೆ? ನನಗೆ ಏನ್ರಿ ಆಗಿದೆ ದೊಡ್ಡ ರೋಗ? ಓ ಮೈ ಗಾಡ್, ಮತ್ತೆ ಇಷ್ಟು ದಿನ ಲೇಡೀಸ್ ತರ ಬಿಹೇವ್ ಮಾಡ್ತಾ ಇದ್ರಿ? ಏನ್ರಿ, ನನ್ನಿಂದ 10,000 ರೂಪಾಯಿ ಪೀಕಿಸ್ಬಿಟ್ಟು ಅದು ಯಾವುದೋ ಸುಡುಗಾಡು ಸೆಂಟನ್ನ ಕೊಂಡ್ಕೊಂಡು ಅದು ಚೆನ್ನಾಗಿಲ್ಲ ಅಂತ ನನ್ನ ಮೈಗೆ ಹಾಕ್ಬಿಟ್ಟು ಅವಮಾನ ಮಾಡಿದ್ರಲ್ಲ. ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು, ನಾನು ಕೊಟ್ಟು ದುಡ್ಡನ್ನು ವಸೂಲಿ ಮಾಡಬೇಕು ಅಂತ ನಾನು ಈ ಸೇಲ್ಸ್ಗಳಲ್ಲಿ ಸೇರ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ಬಿಡ್ತೀನಿ.